ನಮಸ್ಕಾರ ಸ್ನೇಹಿತರೆ, ಪನ್ನಾಸ್ ಕಿಚನ್‌ಗೆ ಸ್ವಾಗತ. ನಾವಿವತ್ತು ಈಸಿಯಾಗಿ ತುಂಬಾನೇ ಟೇಸ್ಟಿಯಾಗಿ ಮಟನ್ ಸಾರು ಮತ್ತೆ ಮಟನ್ ಸುಕ್ಕ ಅಥವಾ ಮಟನ್ ಡ್ರೈ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಬೇಕಾಗಿರುವ ಸಾಮಗ್ರಿಗಳು, ನಾನಿಲ್ಲಿ ಮೊದಲು ಮಟನ್ ಬೇಯಿಸ್ಕೊಳಕ್ಕೆ ಏನು ಬೇಕು ಅಂತ ಹೇಳ್ತಾ ಇದ್ದೀನಿ. ಮಟನ್ 1.5 ಕೆಜಿ, ಈರುಳ್ಳಿ 1, ಟೊಮೊಟೊ 1, ಎಣ್ಣೆ 3ರಿಂದ 4 ಸ್ಪೂನ್, ಅರಿಶಿಣ ಪುಡಿ 1 ಸ್ಪೂನ್, ಉಪ್ಪು ರುಚಿಗೆ ತಕ್ಕಷ್ಟು. ಹಾಗೇನೆ ಮಸಾಲೆ ಮಾಡ್ಕೊಳಕ್ಕೆ ಏನೇನ್ ಸಾಮಗ್ರಿ ಬೇಕು ಅಂತ ನೋಡೋಣ. ಟೊಮೊಟೊ 3, ಈರುಳ್ಳಿ 3, ಕೊತ್ತಂಬರಿ ಸೊಪ್ಪು 1.5 ಹಿಡಿ, ಪುದೀನಾ ಸೊಪ್ಪು 1 ಹಿಡಿ, ಎಣ್ಣೆ 3 ಸ್ಪೂನ್, ಕಾಯಿ ತುರಿ ಅರ್ಧ ಕಪ್, ಲವಂಗ 7ರಿಂದ 8, ಗಸಗಸೆ 1 ಚಮಚ, ಶುಂಠಿ 1 ಇಂಚು, ಚಕ್ಕೆ 2 ಇಂಚು, ಕಾಳು ಮೆಣಸು 3 ಚಮಚ, ಖಾರದ ಪುಡಿ 1 ಚಮಚ, ಕೊತ್ತಂಬರಿ ಕಾಳು 2 ಚಮಚ, ಬೆಳ್ಳುಳ್ಳಿ 2. ಹಾಗೇನೆ ಮಟನ್ ಸುಕ್ಕ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ಉಪ್ಪು ರುಚಿಗೆ ತಕ್ಕಷ್ಟು, ಎಣ್ಣೆ 3ರಿಂದ 4 ಸ್ಪೂನ್, ಕೊತ್ತಂಬರಿ ಸೊಪ್ಪು 1 ಸ್ಪೂನ್, ಕಾಯಿ ತುರಿ 2 ಸ್ಪೂನ್, ಈರುಳ್ಳಿ 1, ಟೊಮೊಟೊ 1, ಖಾರದ ಪುಡಿ ಅರ್ಧ ಸ್ಪೂನ್, ಚಿಕನ್ ಮಸಾಲ 1 ಚಮಚ. ಈಗ ಹೇಗ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಕುಕ್ಕರ್ಗೆ ನಾನಿಲ್ಲಿ 3 ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಈ ತರ ಕಲರ್ ಚೇಂಜ್ ಆದ್ಮೇಲೆ ಉದ್ದಕ್ಕೆ ಹೆಚ್ಕೊಂಡಿರೋ ಟೊಮೊಟೊ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಮತ್ತೆ ಟೊಮೊಟೊ ಚೆನ್ನಾಗಿ ಬೇಯಬೇಕು. ಈ ತರ ಬೆಂದಾದ್ಮೇಲೆ ನಾನಿಲ್ಲಿ ಮಟನ್ ಏನಿದೆ ಅದನ್ನ ಹಾಕೋತಾ ಇದ್ದೀನಿ. ಇದನ್ನೊಂದ್ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೇನೆ ಒಂದ್ 3 ಸ್ಪೂನ್ ಅಷ್ಟು ಉಪ್ಪು ಬಳಸ್ತಾ ಇದ್ದೀನಿ. ನೋಡಿ ಹಾಕೊಳ್ಳಿ ಉಪ್ಪು. ನಂತರ ಇದಕ್ಕೆ 1 ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ನೀರೇನು ಆಡ್ ಮಾಡ್ತಾ ಇಲ್ಲ, ಮಟನ್ನೇ ನೀರು ಬಿಟ್ಕೊಳತ್ತೆ. ಹಾಗೇನೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಮಟನ್ನ ಬೇಯೋಕೆ ಇಟ್ಕೋತಾ ಇದ್ದೀನಿ. ಹಾಗೇನೆ ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲಿಗೆ 2ರಿಂದ 3 ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕೊಂಡ್ಬಿಟ್ಟು ಲವಂಗ, ಕಾಳುಮೆಣಸು, ಗಸಗಸೆ, ಚಕ್ಕೆ ಇದಿಷ್ಟನ್ನು ಹಾಕ್ಬಿಟ್ಟು 1-2 ಸೆಕೆಂಡ್ ಅಷ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೇನೆ ಕೊತ್ತಂಬರಿ ಕಾಳು ಹಾಕೋತಾ ಇದ್ದೀನಿ. ಕೊತ್ತಂಬರಿ ಕಾಳಿಲ್ಲ ಅಂದ್ರೆ ಧನಿಯಾ ಪುಡಿ ಬೇಕಾದ್ರೂ ಬಳಸ್ಬೋದು, ಆದ್ರೆ ಇವಾಗಲೇ ಹಾಕೊಬಾರ್ದು. ನಂತರ ನಾನಿಲ್ಲಿ ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಬಾಡಿಸ್ಕೊಂಡ್ಬಿಟ್ಟು ಶುಂಠಿ, ಬೆಳ್ಳುಳ್ಳಿ ಹಾಕೊತಾ ಇದ್ದೀನಿ. ಇದು ನೀಟಾಗಿ ಫ್ರೈ ಆಗಬೇಕು. ಈರುಳ್ಳಿ ಕಲರ್ ಚೇಂಜ್ ಆದಾಗ ನಾನಿಲ್ಲಿ ಟೊಮೊಟೊ ಹಾಕೋತಾ ಇದ್ದೀನಿ. ಇದೆರಡು ನೀಟಾಗಿ ಫ್ರೈ ಆಗಬೇಕು. ಟೊಮೊಟೊ ಕರಗಬೇಕು. ಆವಾಗ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಗೇನೆ ಪುದೀನಾ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಈ ತರ ಸೊಪ್ಪೆಲ್ಲ ಕರ್ಗೋ ತನಕ ಬಾಡಿಸ್ಕೊಬೇಕು. ನಂತರ ಉರಿ ಆಫ್ ಮಾಡ್ಕೊಂಡ್ಬಿಟ್ಟು ಖಾರದ ಪುಡಿ ಹಾಗೇನೆ ಕಾಯಿ ತುರಿನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಧನಿಯಾ ಪುಡಿ ಹಾಕೊಳ್ಳೋರು ಇವಾಗ ಹಾಕೊಬಹುದು. ಇದು ಕಂಪ್ಲೀಟ್ ಆಗಿ ಕೂಲ್ ಆದ ನಂತರ ಇದನ್ನ ಗ್ರೈಂಡ್ ಮಾಡ್ಕೊಬೇಕು. ಹಾಗೇನೆ ಇಲ್ಲಿ ಮಟನ್ ಬೆಂದಿದೆ. ನಾನಿಲ್ಲಿ 1 ಕೆಜಿ ಅಷ್ಟು ಮಟನ್ ಅನ್ನ ಈ ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ಅರ್ಧ ಕೆಜಿ ಅಷ್ಟು ಮಟನ್ ಬೆಂದಿರೋದನ್ನ ತೆಗೆದಿಟ್ಕೊಂಡಿದ್ದೀನಿ ಸುಕ್ಕ ಮಾಡೋಕ್ಕೋಸ್ಕರ. ಹಾಗೇನೆ ಇಲ್ಲಿ ರುಬ್ಬಿರೋ ಅಂತ ಮಸಾಲೆನ ನಾನು ಇದಕ್ಕೆ ಹಾಕೋತಾ ಇದ್ದೀನಿ. ಈ ರುಬ್ಬಿರೋ ಮಸಾಲೆಲು ನಾನು ಒಂದು 4 ಸ್ಪೂನ್ ಅಷ್ಟು ಸುಕ್ಕಾಗೋಸ್ಕರ ಎತ್ತಿಟ್ಕೊಂಡಿದ್ದೀನಿ. ಉಳಿದಿದ್ದನ್ನೆಲ್ಲ ಇದಕ್ಕೆ ಹಾಕೋತಾ ಇದ್ದೀನಿ. ಹಾಗೇನೆ ಇದಕ್ಕೆ ನೀರು ಹಾಕೋತಾ ಇದ್ದೀನಿ. ಎಷ್ಟು ನೀರು ಬೇಕು ಅಂತ ನೋಡಿ ಹಾಕೊಳ್ಳಿ. ತುಂಬಾ ತೆಳ್ಳಗೆ ಮಾಡ್ಕೊಬಾರ್ದು ಸಾಂಬಾರ್ನ. ಮಟನ್ ಸಾರು ಸ್ವಲ್ಪ ದಪ್ಪ ಇದ್ರೇನೆ ಚೆನ್ನಾಗಿರತ್ತೆ. ಹಾಗೇನೆ ಇದು ಒಂದು 7ರಿಂದ 8 ನಿಮಿಷ ಚೆನ್ನಾಗಿ ಕುದ್ದ ನಂತರ ಒಂದ್ಸಲ ರುಚಿ ನೋಡಿ. ರುಚಿಲಿ ಏನಾದ್ರು ಕಮ್ಮಿ ಅಂತ ಅನ್ಸಿದ್ರೆ ಉಪ್ಪು ಅಥವಾ ಖಾರ ಇವಾಗ ನೀವು ಹಾಕೊಬಹುದು. ಹಾಕೊಂಡ್ಬಿಟ್ಟು 1-2 ನಿಮಿಷ ಕುದಿಸಿದ್ರೆ ಸಾಂಬಾರ್ ರೆಡಿ ಆಗತ್ತೆ. ನಂತರ ನಾನಿಲ್ಲಿ ಸುಕ್ಕ ಮಾಡ್ತಿದ್ದೀನಿ. ಒಂದು ಬಾಣಲೆಗೆ 1-2 ಸ್ಪೂನ್ ಅಷ್ಟು ನಾನು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾದ ನಂತರ ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಒಂದು ಈರುಳ್ಳಿ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೇನೆ ಒಂದು ಟೊಮೊಟೊ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೇನೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ, ಯಾಕಂದ್ರೆ ಟೊಮೊಟೊ ಕರಗಲಿ ಅಂತ. ನಂತರ ನಾನಿಲ್ಲಿ ಎತ್ತಿಟ್ಕೊಂಡಿರೋ ಒಂದು 4 ಸ್ಪೂನ್ ಮಸಾಲೆ ಏನಿದೆ ಅದನ್ನ ಹಾಕೊಂಡು ಒಂಚೂರು ಫ್ರೈ ಮಾಡಿಕೊಂಡು ಒಂದು ಅರ್ಧ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಗೇನೆ 1 ಸ್ಪೂನ್
ನಷ್ಟು ಚಿಕನ್ ಮಸಾಲ ಏನಿದೆ ಅದನ್ನ ಹಾಕ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗ್ಬೇಕಿದು. ನಂತರ ಇದಕ್ಕೆ ಎತ್ತಿಟ್ಕೊಂಡಿರೋ ಅರ್ಧ ಕೆಜಿಯಷ್ಟು ಮಟನ್ ಏನಿದೆ ಅದನ್ನ ಹಾಕೋತಾ ಇದ್ದೀನಿ. ಇದನ್ನೊಂದ್ಸಲ ಫ್ರೈ ಮಾಡ್ಕೊಂಡ್ಬಿಟ್ಟು ಚೂರೇ ಚೂರು ನೀರು ಹಾಕೊತಾ ಇದ್ದೀನಿ. ನೀರು ಹಾಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪ ನೀರು ಹಾಕೊಳ್ಳಿ, ಜಾಸ್ತಿ ಹಾಕೊಂಬೇಡಿ. ನಂತರ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೇನೆ ಇದಕ್ಕೆ ಒಂದೆರಡು ಸ್ಪೂನ್ ಅಷ್ಟು ಕಾಯಿ ತುರಿ ಹಾಕೋತಾ ಇದ್ದೀನಿ. ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸ್ಬೇಕು. ಈಗ ಮಟನ್ ಸುಕ್ಕ ರೆಡಿ ಆಗಿದೆ. ನೋಡಿದ್ರಲ್ಲ ನಾನು ಎಷ್ಟು ಈಸಿಯಾಗಿ ಮಟನ್ ಸುಕ್ಕ ಮತ್ತೆ ಸಾಂಬಾರ್ನ ಒಂದೇ ಮಸಾಲೆ ಬಳಸಿ ಮಾಡಿದೆ ಅಂತ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗ್ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ.